ಹಾಯ್ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಯಥಾ ಪ್ರಕಾರ ಇವತ್ತು ಬೆಳಗ್ಗೆ ಎದ್ದು ದೇವ್ರಿಗೊಂಡು ಹೊಡ್ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಬಿಸಿಲೇ ಇಲ್ಲ, ಬರೀ ಮೋಡ. ಬೆಳಗ್ಗೆನೇ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ದಿನ ಬೆಳಗ್ಗೆ ಎದ್ದರೆ ಏನಪ್ಪ ತಿಂಡಿ ಮಾಡೋದು ಅನ್ನೋದೇ ಒಂದು ತಲೆನೋವು. ಇವತ್ತೇನು ಮಾಡೋದು ಈ ವೆದರ್ಗೆ ಅನ್ನೋಷ್ಟರಲ್ಲಿ ತಡೆಯಪ್ಪ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಬಿಟ್ಟು ರೆಡಿಯಾಗಿ ತಿನ್ಕೊಂಡು ನಾನು ಆರ್ಡ್ರಿಗೆ ಹೊರಟೆ. ಇವತ್ತು ಇವೆಂಟ್ ಇದ್ದಿದ್ದು ಕನಕಪುರದಲ್ಲಿ. ಬೈಕಲ್ಲಿ ಹೋದರೆ ಆಗಲ್ಲ, ಮಳೆ ಬೇರೆ ಬರ್ತಾಯಿತ್ತು ಅಂದ್ಬಿಟ್ಟು ಕಾರ್ ಎತ್ಕೊಂಡು ಹೊರಟೆ. ಹೋಗ್ತಾ ಹೋಗ್ತಾ ಮಳೆನೂ ಕಮ್ಮಿ ಆಗೋಯ್ತು, ಲೈಟಾಗಿ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಜರ್ನಿ ತುಂಬ ಟೈಮ್ ಹಿಡೀತು. ಹೆಂಗೋ ಮಾಡ್ಕೊಂಡು ಲೊಕೇಶನ್ಗೆ ಬಂದಿದ್ದ ತಕ್ಷಣ ಕೆಲವೊಂದು ಕನ್ಫ್ಯೂಷನ್ಸ್ ಇತ್ತು ವರ್ಕಲ್ಲಿ. ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಕೆಲಸ ಶುರು ಮಾಡಿದ್ವಿ. ಮೇಕಪ್ ಶಾಟ್ಸು, ಕಪಲ್ ಶೂಟ್ಸು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಓತ್ಲ ಹೊಡೆದಿದ್ದಾಯಿತು. ಮತ್ತು ಕೆಲಸ ಸ್ಟಾರ್ಟ್ ಆಯಿತು. ಹೊರಗಡೆ ಸಿಕ್ಕಾಪಟ್ಟೆ ಮಳೆ, ಒಳಗಡೆ ಸಿಕ್ಕಾಪಟ್ಟೆ ಜನ. ಎಲ್ಲ ಕೆಲಸ ಎಲ್ಲ ಮುಗಿಸಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ನಾವು ಊಟ ಮಾಡ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಮ್ಮ ಕಾಂತಣ್ಣವ್ರ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಮತ್ತೆ ಬೆಳಗ್ಗೆ ಎದ್ದು ದೇವ್ರ ಮನೆಗೆ ಇತ್ತು, ಅದನ್ನು ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಚೌಟ್ರಿಗೆ ಬಂದ್ವಿ. ಬೆಳಗ್ಗೆ ತಿಂಡಿ ತಿನ್ನೋಕ್ಕೂ ಟೈಮ್ ಸಿಕ್ಕಿಲ್ಲ. ಬಂದಿದ್ದ ತಕ್ಷಣ ಕೆಲಸ ಸ್ಟಾರ್ಟ್ ಆಗೋಯ್ತು. ಫೈನಲಾಗಿ ಕಪಲ್ ಶೂಟು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಕ್ ಮಾಡಿಕೊಂಡು ಊಟಕ್ಕೆ ಬರೋಣ ಅಂತ ಬಂದು ಊಟಕ್ಕೆ ಬಂದರೆ ಒಳ್ಳೆ ಅವರೆಕಾಳು ಸಾಂಬಾರು, ಮುದ್ದೆ ಊಟ, ಬೊಂಬಾಟ್ ಭೋಜನ. ಬೆಳಿಗ್ಗೆ ತಿಂಡಿ ತಿಂದಿರೋದಕ್ಕೂ ಇವಾಗ ಊಟ ಮಾಡೋಕ್ಕೆ ಸಾರ್ಥಕ ಆಯಿತು. ಅಲ್ಲಿಂದ ಹೊರಟು ನಾನು ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಅಂದ್ಬಿಟ್ಟು ಹೈವೇಲಿ ರೆಸ್ಟ್ ಮಾಡೋಣ ಅಂತ ಕಾರ್ ಹಾಕ್ಬಿಟ್ಟು ಮಲ್ಕೊಂಡೆ. ಮತ್ತೆ ನೆಕ್ಸ್ಟ್ ಇವೆಂಟ್ ಇದ್ದದ್ದು ಎಲೆಕ್ಟ್ರಾನಿಕ್ ಸಿಟಿ. ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದರೆ ಇನ್ನೂ ಏನೂ ರೆಡಿನೇ ಇರಲಿಲ್ಲ. ಕ್ಲೈಂಟ್ ಕೂಡ ಬಂದಿರಲಿಲ್ಲ. ಇನ್ನೇನು ಮಾಡೋದು ಅಂತ ಸುಮಾರು ಹೊತ್ತು ಅಲ್ಲೇ ತಗೊಡಿಸ್ಕೊಂಡು ಕೂತಿದ್ದು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಎದ್ದು ತಿಂಡಿ ತಿನ್ನಂಗಾಯಿತು, ಹೊಟ್ಟೆ ಬೇರೆ ಹಸಿತಾಯಿತ್ತು. ಅಲ್ಲಿಂದ ಪಾನಿಪುರಿ ತಿನ್ಕೊಬೋಣ ಅಂತ ಹೋಗಿದ್ದು ಬರೋಷ್ಟರಲ್ಲಿ ஸ்டேஜ் எல்லாம் ரெடி. ಈ ಇವೆಂಟು ಮುಗಿಸ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾನು ಮನೆ ಕಡೆ ಹೊರಟೆ. ಊಟ ಬೇರೆ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಟೈಮ್ ಆಗೋಯ್ತು. ಮನೆಗೆ ಬಂದರೆ 11 ಗಂಟೆ. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಮುಂಚೆ ಬರ್ತಿದ್ದೆ ನಾನು ತುಂಬ ದಿನ ಆಗಿತ್ತು ನರಸಿಂಹಣ್ಣನ ಹಾಡೇ ಕೇಳಿಕೊಂಡು. ಅವ್ರ ಹಾಡೇ ಕೇಳಿಕೊಂಡು ಒಳ್ಳೆ ಬಿರಿಯಾನಿ ಕಬಾಬ್ ತಿನ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.